ಬತ್ತವಲ್ಲ ಫೀಲಿಂಗ್ಸು ಬಂದು ಬಂದು ಮಂಚಾಗ್ತವೆ ಫೀಲಿಂಗ್ಸು. ನಮಸ್ಕಾರ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಸುಮಿತ್ರ. ಒಂದು ಕಾಲದಲ್ಲಿ ಮದುವೆ ಅಂದ್ರೆ 7 ಜನ್ಮದ ಅನುಬಂಧದ ಪವಿತ್ರ ಸಂಬಂಧ ಅಂತಿದ್ವಿ. ನಂಬಿಕೆಯೇ ಅಡಿಪಾಯ ಅಂತ ನಾವೆಲ್ಲ ನಂಬಿದ್ವಿ. ಆದ್ರೆ ಈ ಹೈ ಸ್ಪೀಡ್ ಇಂಟರ್ನೆಟ್ ಯುಗದಲ್ಲಿ ಆ ನಂಬಿಕೆಯ ಅಡಿಪಾಯ ಅಳ್ಳಾಡುತ್ತಿದೆಯೇ? ಸಂಸಾರದಲ್ಲಿ ಸೀಕ್ರೆಟ್ ಮೇಂಟೈನ್ ಮಾಡೋರ ಸಂಖ್ಯೆ ಹೆಚ್ಚಾಗ್ತಿದೆಯೇ? ಮೊಬೈಲ್ನ ಒಂದು ಸಣ್ಣ ನೋಟಿಫಿಕೇಶನ್ ಸಾಕು ಸುಂದರ ಸಂಸಾರದಲ್ಲಿ ಬಿರುಕು ಮೂಡಿಸಲು. ಹೌದು, ಈಗ ಹೊರಬಿದ್ದಿರೋ ಒಂದು ಶಾಕಿಂಗ್ ರಿಪೋರ್ಟ್ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ವಿವಾಹಿತರಿಗಾಗಿಯೇ ಇರುವ ವಿಶೇಷ ಡೇಟಿಂಗ್ ಆ್ಯಪ್ ಗ್ಲಿಡೆನ್ ಭಾರತಕ್ಕೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದೆ. ಅದಕ್ಕಿಂತ ದೊಡ್ಡ ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ, ಈ ಅಕ್ರಮ ಸಂಬಂಧದ ಆ್ಯಪ್ ಬಳಸೋದ್ರಲ್ಲಿ ನಮ್ಮ ಬೆಂಗಳೂರು ಇದೀಗ ಇಡೀ ದೇಶದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ. ಈ ಆ್ಯಪ್ ಅಂದ್ರೆ ಏನು? ಈ ಒಂದು ಆ್ಯಪ್ ನಲ್ಲಿ ಕೆಲವೊಂದು ಸೀಕ್ರೆಟ್ ಇದೆ. ಅದೇನಪ್ಪಾ ಅಂದ್ರೆ, ಈ ಆ್ಯಪ್ ಅನ್ನು ಸಂಪೂರ್ಣವಾಗಿ ಮಹಿಳೆಯರೇ ವಿನ್ಯಾಸಗೊಳಿಸಿದ್ದಾರೆ. ಮಹಿಳೆಯರಿಗೆ ಇಲ್ಲಿ ಯಾವುದೇ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಇಲ್ಲ, ಫ್ರೀ ಆಗಿ ಬಳಸ್ಬೋದು. ಆದ್ರೆ ಪುರುಷರು ಚಾಟ್ ಮಾಡಲು ಹಣ ಕೊಡಬೇಕು. ಇನ್ನು ಸೀಕ್ರೆಟ್ ಫೋಟೋ ಆಲ್ಬಮ್ ಇದೆ. ಇದು ಏನಪ್ಪಾ ಅಂದ್ರೆ, ಈ ಒಂದು ಬಳಕೆದಾರರು ತಮ್ಮ ಫೋಟೋವನ್ನು ಯಾರಿಗೂ ಕಾಣದಂತೆ ಪ್ರೈವೇಟ್ ಆಲ್ಬಮ್ ನಲ್ಲಿ ಇಡ್ಬೋದು. ತಮಗೆ ಇಷ್ಟವಾದವರಿಗೆ ಮಾತ್ರ ಅದನ್ನು ನೋಡಲು ಅವಕಾಶ ನೀಡಬಹುದು. ಈ ಒಂದು ಆ್ಯಪ್ ಬಳಸುವಾಗ ಯಾರಾದ್ರೂ ಹತ್ತಿರ ಬಂದ್ರೆ ಫೋನ್ ಶೇಕ್ ಮಾಡಿದ್ರೆ ಸಾಕು, ಆ ಆ್ಯಪ್ ತಕ್ಷಣ ಕ್ಲೋಸ್ ಆಗಿ ಬೇರೊಂದು ನಾರ್ಮಲ್ ಆ್ಯಪ್ ಓಪನ್ ಆಗುತ್ತೆ. ಇನ್ನು ಭಾರತದ ಸಮಾಜದಲ್ಲಿ ಅಕ್ರಮ ಸಂಬಂಧ ಕೆಟ್ಟದಾಗಿ ನೋಡಲಾಗುತ್ತೆ. ಈ ಆ್ಯಪ್ ತನ್ನ ಬಳಕೆದಾರರ ಹೆಸರನ್ನು ಸೀಕ್ರೆಟ್ ಆಗಿ ಇಡುತ್ತೆ. ಹಾಗಾಗಿ ಜನರು ಇದ್ರ ಹತ್ರ ಆಕರ್ಷಿತರಾಗ್ತಾರೆ. ಇನ್ನು 30 ರಿಂದ 50 ವರ್ಷದ ವಯಸ್ಸಿನವರು ಈ ಒಂದು ಆ್ಯಪ್ ನ ಬಳಸ್ತಾರೆ. ಅದರಲ್ಲೂ ಈ ಒಂದು ಆ್ಯಪ್ ನ ಬಳಸೋರು ಹೈ ಎಜುಕೇಟೆಡ್ ಆಗಿರುವಂತ ಪರ್ಸನ್ಸ್ ಮತ್ತೆ ಒಳ್ಳೆ ಕೆಲಸದಲ್ಲಿ ಇರೋರೇ ಜಾಸ್ತಿ ಯೂಸ್ ಮಾಡ್ತಾರೆ. ಈ ಆ್ಯಪ್ ಬಳಸೋ ಟಾಪ್ 5 ಅಲ್ಲಿ ಯಾವ ರಾಜ್ಯಗಳಿವೆ ಅಂತ ಅಂದ್ರೆ, ಮೊದಲನೇದಾಗಿ ಒಂದು ಸ್ಥಾನ ಪಡ್ಕೊಂಡಿರೋದೇ ನಮ್ಮ ಬೆಂಗಳೂರು. ಇದು 18% ಅಷ್ಟು ಯೂಸ್ ಮಾಡ್ತಾರೆ ಈ ಒಂದು ಆ್ಯಪ್ನ. ಹಾಗೆ ನೆಕ್ಸ್ಟ್ ಒಂದು 2ನೇ ಸ್ಥಾನದಲ್ಲಿ ಇರೋದು ಹೈದರಾಬಾದ್, 17% ಅಷ್ಟು ಜನ ಯೂಸ್ ಮಾಡ್ತಾರೆ. ಇನ್ನು 3ನೇ ಸ್ಥಾನದಲ್ಲಿ ನೋಡೋದಾದ್ರೆ ದೆಹಲಿ 11%, ಮುಂಬೈ 9%, ಪುಣೆ 7% ಅಷ್ಟು ಈ ಒಂದು ಆ್ಯಪ್ನ ಬಳಸ್ತಾರೆ. ಇನ್ನು ಬೆಂಗಳೂರು ಯಾಕೆ ನಂಬರ್ 1 ಅಂತ ನೋಡೋದಾದ್ರೆ, ಬೆಂಗಳೂರಿನಲ್ಲಿ ಕೇವಲ ಐ5 ವರ್ಗದವರೇ ಅಷ್ಟೇ ಅಲ್ಲ, ಮಧ್ಯಮ ವರ್ಗದ ಸಾಫ್ಟ್ವೇರ್ ಇಂಜಿನಿಯರ್ಗಳು ಮತ್ತು ಉದ್ಯಮಿಗಳು ಈ ಒಂದು ಆ್ಯಪ್ ಅನ್ನು ಹೆಚ್ಚಾಗಿ ಬಳಸ್ತಾರೆ ಅನ್ನೋದು ಒಂದು ವರದಿ ಆಗಿದೆ. ಇಲ್ಲಿನ ಜನರಲ್ಲಿ ಇರೋ ಲಿಬರ್ಟಿ ಆಲೋಚನೆಗಳು ಮತ್ತೆ ಆನ್ಲೈನ್ ಡೇಟಿಂಗ್ ಸಂಸ್ಕೃತಿಯನ್ನ ಬೇಗ ಒಪ್ಪಿಕೊಳ್ಳುವಂತ ಒಂದು ಗುಣ ಇದಕ್ಕೆ ಕಾರಣ ಇರ್ಬೋದು ಅಂತ ಹೇಳಲಾಗ್ತಿದೆ. ಈ ಐಟಿ ಹಬ್ ಅಂತ ಕರೆಸ್ಕೊಳ್ಳೋ ಸಿಲಿಕಾನ್ ಸಿಟಿ ಬೆಂಗಳೂರಿನ 18% ಪಾಲಿನೊಂದಿಗೆ ಮೊದಲನೇ ಸ್ಥಾನದಲ್ಲಿದೆ. ಹೈದರಾಬಾದ್ ಮತ್ತು ದೆಹಲಿ ಅಂತಹ ನಗರಗಳನ್ನು ನಾವು ಹಿಂದಕ್ಕಿಟ್ಟಿದ್ದೀವಿ. ಕೇವಲ ಮೆಟ್ರೋ ಸಿಟಿಗಳಷ್ಟೇ ಅಲ್ಲ, ಈಗ ಲಕ್ನೋ, ಸೂರತ್, ಪಾಟ್ನಾ ಮತ್ತು ಗುವಾಹಟಿ ಅಂತಹ ನಗರಗಳನ್ನು ಈ ಆ್ಯಪ್ ಕೂಡ ತಮ್ಮ ಬಾಹುಗಳನ್ನು ಚಾಚಿದೆ. ಭಾರತದಲ್ಲಿ ಈಗಾಗಲೇ 4 ಮಿಲಿಯನ್ಗೂ ಹೆಚ್ಚು ವಿವಾಹಿತರು ಈ ಪ್ಲಾಟ್ಫಾರ್ಮ್ ನಲ್ಲಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಸಾಮಾನ್ಯವಾಗಿ ಡೇಟಿಂಗ್ ಆ್ಯಪ್ ಅಂದ್ರೆ ಅಲ್ಲಿ ಪುರುಷರೇ ಜಾಸ್ತಿ ಇರ್ತಾರೆ ಅನ್ನೋದು ನಮಗೆ ಗೊತ್ತಿದೆ. ಆದ್ರೆ ಈ ಗ್ಲಿಡೆನ್ ಆ್ಯಪ್ ನಲ್ಲಿ ಆಗ್ತಿರೋ ಬದಲಾವಣೆಯೇ ಬೇರೆ ಇದೆ. ಕಳೆದ 2 ವರ್ಷಗಳಲ್ಲಿ ಈ ಆ್ಯಪ್ ಬಳಸುವವರ ಮಹಿಳೆಯರ ಸಂಖ್ಯೆ ಬರೋಬ್ಬರಿ 148ಕ್ಕೂ ಹೆಚ್ಚಾಗಿದ್ದಾರೆ. ಸದ್ಯಕ್ಕೆ ಈ ಆ್ಯಪ್ ನಲ್ಲಿ 65% ಅಷ್ಟು ಪುರುಷರಿದ್ದಾರೆ, 35% ಅಷ್ಟು ಮಹಿಳೆಯರಿದ್ದಾರೆ. ಇನ್ನು ಕುತೂಹಲದ ವಿಷಯ ಏನಂದ್ರೆ, ಇವರೆಲ್ಲರೂ ಯಾವಾಗ ಆಕ್ಟಿವ್ ಆಗಿರ್ತಾರೆ ಗೊತ್ತಾ? ಈ ರಿಪೋರ್ಟ್ ಪ್ರಕಾರ ಮಧ್ಯಾಹ್ನ 3 ಗಂಟೆ ಕೆಲಸದ ನಡುವೆ ಸಿಗುವಂತ ಸಮಯ, ಆ ಒಂದು ಟೈಮಲ್ಲಿ ಯೂಸ್ ಮಾಡ್ತಾರೆ. ಇನ್ನು ರಾತ್ರಿ 10 ಗಂಟೆಯ ನಂತರ ಮನೆಯವರೆಲ್ಲ ನಿದ್ದೆಗೆ ಜಾರಿದ ಮೇಲೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಧ್ಯರಾತ್ರಿ ಸೀಕ್ರೆಟ್ ಚಾಟಿಂಗ್ ಇದುವೇ ಬೆಸ್ಟ್ ಟೈಮ್ ಅನ್ನೋದು ನಿಮ್ಗೆ ಗೊತ್ತಿದೆ. ದಿನಕ್ಕೆ ಸರಾಸರಿ 1.5 ಗಂಟೆ ಕಾಲ ವಿವಾಹಿತರು ಈ ಒಂದು ಆ್ಯಪ್ನಲ್ಲಿ ಕಾಲ ಕಳೆಯುತ್ತಾರೆ. ಯಾಕೆ ಆಗ್ತಿದೆ ಅಂದ್ರೆ, ಮನೋವೈದ್ಯರು ಹೇಳುವ ಪ್ರಕಾರ ಐಟಿ ಸಿಟಿಗಳಲ್ಲಿನ ಅತಿಯಾದ ಕೆಲಸದ ಒತ್ತಡ ಮತ್ತೆ ದಂಪತಿಗಳ ನಡುವೆ ಸರಿಯಾಗಿ ಕಮ್ಯುನಿಕೇಟ್ ಇಲ್ಲದೆ ಇರೋದು, ವಿವಾಹಿತರ ಜೀವನದಲ್ಲಿನ ಬೇಸರ ಇದಕ್ಕೆ ಮುಖ್ಯ ಕಾರಣ. ಗ್ಲಿಡೆನ್ ಆ್ಯಪ್ ಅನ್ನು ತನ್ನನ್ನು ತಾನು ಸಂಸಾರ ಉಳಿಸೋ ಸೇಫ್ಟಿ
ವಾಲ್ವ್ ಅಂತ ಪ್ರಚಾರ ಮಾಡುತ್ತೆ. ಅಂದ್ರೆ ಮನೆಯಲ್ಲಿ ಸಿಗದ ಪ್ರೀತಿ ಅಥವಾ ರೋಮಾಂಚನವನ್ನು ಹೊರಗಡೆ ಹುಡುಕೋದಕ್ಕೆ ಇದು ವೇದಿಕೆಯಾಗಿ ಒದಗಿಸುತ್ತೆ. ಸಂಪ್ರದಾಯಸ್ಥ ಭಾರತೀಯ ಸಮಾಜದಲ್ಲಿ ಇದು ಸಂಸಾರವನ್ನು ಒಡೆಯುತ್ತದೆ ಅಥವಾ ಹೊಸ ರೂಪದ ಸಂಬಂಧಗಳಿಗೆ ದಾರಿ ಮಾಡಿಕೊಡುತ್ತದೆ ಅನ್ನೋದೇ ಸದ್ಯದ ದೊಡ್ಡ ಚರ್ಚೆ ಆಗಿದೆ. ತಂತ್ರಜ್ಞಾನ ಬೆಳೆದಂತೆ ನಮ್ಮ ಸಂಬಂಧಗಳ ವ್ಯಾಖ್ಯಾನವು ಬದಲಾಗ್ತಿದೆ. ಬೆಂಗಳೂರು ಕೇವಲ ಸಾಫ್ಟ್ವೇರ್ ರಾಜಧಾನಿ ಅಷ್ಟೇ ಅಲ್ಲ, ಈಗ ಅಕ್ರಮ ಸಂಬಂಧಗಳ ಪಟ್ಟಿಯಲ್ಲೂ ಮುಂಚೂಣಿಗೆ ಬಂದಿದೆ. ಇದು ನಮ್ಮ ಸಂಸ್ಕೃತಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ನಿಮ್ಮ ಅಭಿಪ್ರಾಯವೇನು? ಈ ಡಿಜಿಟಲ್ ಯುಗದಲ್ಲಿ ಗುಪ್ತ ಸಂಬಂಧಗಳ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಆಗಿತ್ತು ಈ ರಹಸ್ಯ ಡೇಟಿಂಗ್ ಆ್ಯಪ್ನ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.